ಹಾಯ್ ಫ್ರೆಂಡ್ಸ್, ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ಮಸಾಲೆ ಎಲ್ಲ ರುಬ್ಬದೆ ಒಂದು ಫಿಶ್ ಕರಿನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಥಿಕ್ಕು ಕೂಡ ಆಗಿರುತ್ತೆ ಗ್ರೇವಿ. ಇಲ್ಲಿ ಕೆಂಪು ಮೆಣಸಿನ ಹುಡಿ ಒಂದು ಚಮಚದಷ್ಟು ಕೊತ್ತಂಬರಿ ಹುಡಿ, ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಜೀರಿಗೆ ಹುಡಿ. ಇದರಲ್ಲಿ ನಾನು ಮನೆಯಲ್ಲೇ ಕುಟ್ಟಿದ್ದ ಸ್ವಲ್ಪ ಕೆಂಪು ಮೆಣಸಿನ ಹುಡಿನ ಸೇರಿಸ್ಕೊಂಡಿದ್ದೀನಿ. ಅದರಲ್ಲಿ ತುಂಬ ಖಾರ ಏನೂ ಇರೋದಿಲ್ಲ. ಇಲ್ಲಿ ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ, ಚಿಕ್ಕ ಕುದಿ ಬಂದಮೇಲೆ ಇದರಲ್ಲಿ ಈ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಗ್ರೇವಿ ಥಿಕ್ಕಾಗುತ್ತೆ. ಇವಾಗ ಇಲ್ಲಿ ಹುಣಸೆ ಹುಳಿನ ಕೂಡ ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹುಣಸೆ ಹುಳಿನ ತಗೊಂಡಿದ್ದೀನಿ. ಇದಿಷ್ಟು ಅರ್ಧ kg ಫಿಶ್ಗೆ ಆಗುವಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಟು ಸ್ವಲ್ಪ ಕೋಕೋನಟ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಗೂ ಅರ್ಧ ಚಮಚದಷ್ಟು ಮೆಂತ್ಯಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಮೆಂತ್ಯಕಾಳು ಸೇರಿಸ್ಕೊಂಡಿದ್ರಿಂದ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಣ್ಣದಾಗಿ ಹಚ್ಕೊಂಡಿರೋ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಮಿಕ್ಸ್ ಮಾಡಿ ಇಟ್ಟಂತಹ ಪೇಸ್ಟನ್ನು ನಾನು ಸೇರಿಸ್ಕೊಳ್ತೀನಿ. ಚೆನ್ನಾಗಿ ಥಿಕ್ಕಾಗಿ ಪೇಸ್ಟ್ ಆಗಿದೆ, ರುಬ್ಬಿದ ಥರನೇ ಮಸಾಲೆ ರೆಡಿಯಾಗಿದೆ ಅಲ್ವಾ. ಇಲ್ಲಿ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇವಾಗ ಈ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿಲ್ಲ, ನೀವು ಬೇಕಂದರೆ ಸೇರಿಸ್ಕೊಳ್ಬೋದು. ನಾನು ಮೆಂತ್ಯ ಫ್ಲೇವರ್ ಹೋಗುತ್ತೆ ಅಂಥೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿಲ್ಲ. ನಾನಿವಾಗ ಇದರಲ್ಲಿ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಗ್ರೇವಿ ಕೂಡ ತುಂಬ ಥಿಕ್ಕಾಗಿರುತ್ತೆ. ಫಿಶ್ ಕರಿ ಅಂದರೆ ರುಬ್ಬಿ ಮಾಡಿದ ಮಸಾಲೆ ಥರನೇ ಆಗುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ನಾನು ಮಸಾಲೆ ಫ್ರೈ ಆದಮೇಲೆ ಇದೇ ತಟ್ಟೆನ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಎಷ್ಟು ನೀರು ಹಾಕಿದರೂ ಬೇಗನೆ ಹಿಂಗೆ ಹೋಗುತ್ತೆ. ಈ ಮಣ್ಣಿನ ಪಾತ್ರೆ ಸ್ಪೆಷಾಲಿಟಿನೇ ಹಾಗೆ, ಇದೇ ಥರ ಡ್ರೈ ಆಗುತ್ತೆ ನೀರು. ಇದರಲ್ಲಿ ನಾನು ಹುಣಸೆ ಹುಳಿ ನೆನೆಸಿಟ್ಟಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಹುಣಸೆ ಹುಳಿಯನ್ನು ಹಾಕ್ಕೊಂಡಿಲ್ಲ, ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕುದಿ ಬರೋ ತನಕ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ನಾನು ಫಸ್ಟ್ ಈರುಳ್ಳಿ ಫ್ರೈ ಮಾಡುವಾಗಲೂ ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ಇವಾಗ ಕುದಿ ಬಂದಮೇಲೆ ಫಿಶ್ ಎಲ್ಲನೂ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲೇ ಇಟ್ಕೊಳ್ತಾ ಇದ್ದೀನಿ. ಈ ಥರ ಫಿಶನ್ನೆಲ್ಲ ಒಂದೊಂದಾಗಿ ಸೇರಿಸ್ಕೊಂಡಿದ್ದೀನಿ ಮಸಾಲೆಗೆ. ತುಂಬ ಥಿಕ್ಕಾಗುತ್ತೆ ಗ್ರೇವಿ, ತುಂಬ ಟೇಸ್ಟ್ ಕೂಡ ಆಗಿರುತ್ತೆ. ತುಂಬ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಈ ಥರ ಸ್ವಲ್ಪ ಹೀಗೆ ಅಡ್ಜಸ್ಟ್ ಮಾಡಿ ಮಸಾಲೆ ಎಲ್ಲ ಫಿಶ್ಶಿಗೂ ತಾಗೋ ಥರ ಲಿಡ್ಡನ್ನು ಮುಚ್ಚಿಟ್ಟು ನಾನಿವಾಗ ಒಂದು 5 ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ. ಇದರಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡ್ರು ಈ ಥರ ಕುದಿ ಬರ್ತಾನೇ ಇರುತ್ತೆ. ತುಂಬ ಹೊತ್ತು ಈ ಥರ ಕುದಿ ಇರುತ್ತೆ. ಗ್ಯಾಸ್ ಆಫ್ ಮಾಡಿ ನಾನು ಅರ್ಧ ಗಂಟೆ ತನಕ ಲಿಡ್ನ ಓಪನ್ ಮಾಡ್ಕೊಂಡಿಲ್ಲ. ಇವಾಗ ಅರ್ಧ ಗಂಟೆ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಥಿಕ್ಕಾಗಿದೆ ಗ್ರೇವಿ, ರುಬ್ಬಿ ಮಾಡಿದ ಮಸಾಲೆ ಥರನೇ ಆಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಕರಿ. ನೀವು ಫಿಶೆಲ್ಲ ತಂದಾಗ ರುಬ್ಬಲಿಕ್ಕೆ ಕರೆಂಟೆಲ್ಲ ಇಲ್ಲ ಅಂದರೆ ಈ ಥರ ನೀವು ಕರಿನ ರೆಡಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಿಮಗೆ ಸ್ಪೆಷಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.